ನಾವು ಹೊಲದಲ್ಲಿ ಕಟ್ಟಿರೋ ಕೋಳಿ ಶೆಡ್ಡು ಯಾವ ಥರ ಕಟ್ಟಿದ್ವಿ, ಯಾವ ಥರ ನಮ್ಮ ಕೋಳಿ ಹಾಕ್ಕೊಂಡ್ವಿ, ಯಾವ ಥರ ಇವಾಗ ಮಾಡ್ತಾಯಿದ್ದೀವಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀವಿ. ನಾವು ರಾಗಿ ಚೆಲ್ಲಿದ್ದಿದ್ದು ಹೊಲ ಇದು. ಅದರಲ್ಲಿ ಕೋಳಿ ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಎಲ್ಲ ಶೀಟೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡು ಸಣ್ಣದಾಗಿ ಕಟ್ಕೊಂಡ್ವಿ. ಕೋಳಿ ಶೆಡ್ ಮಾಡೋಣ ಅಂದ್ಬಿಟ್ಟು ನೋಡಿ ಇಷ್ಟು ಮಾತ್ರ ಫಸ್ಟಾಗಿ ಮಾಡಿದ್ವಿ. ಆಮೇಲೆ ಇದೆಲ್ಲ ರೆಡಿ ಆಯಿತು. ಸುತ್ತಕ್ಕೂ ಮೆಸ್ಸೆಲ್ಲ ಕಟ್ಟಿದ್ವಿ. ಸುತ್ತಕ್ಕೂ ಮೆಸ್ ಕಟ್ಬಿಟ್ಟು ಮತ್ತು ಸುತ್ತಕ್ಕೂ ಮತ್ತು ಮಾಮೂಲಿ ಗೋಣಿ ಚೀಲ ಥರ ಬರುತ್ತಲ್ಲ ಆ ಮೆಸ್ ಕಟ್ಟೋಣ ಅಂದ್ಬಿಟ್ಟು ಸುತ್ತಕ್ಕೂ ಮತ್ತು ಮರಗಳೆಲ್ಲ ಉಣಿದ್ದಾಯಿತು. ಮತ್ತು ಇದಕ್ಕೆ ಬಾಗಿಲು ಗೀಕ್ಲೆಲ್ಲ ಬಂದೋಬಸ್ತ್ ಎಲ್ಲ ಮಾಡಿದ್ವಿ. ಕೋಳಿಗಳು ತಂದು ಬಿಟ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಊರಿಂದ ಹೊರಗಡೆ ಇರೋದು ಇದು ಹೊಲದಲ್ಲಿ ಮಾಡಿರೋದು ನಾವು ಕೋಳಿ ಶೆಡ್ಡು. ಅದರಲ್ಲಿ ನೀರು ಅನುಕೂಲ ಬೇಕು ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಸಂಪ್ ಕೂಡ ಹೊಡ್ಕೊಂಡ್ವಿ. ಆಮೇಲೆ ಇದು ಸಂಕ್ರಾಂತಿ ಹಬ್ಬದ ದಿವಸ ಮನೆ ಹತ್ರ ಇದ್ದಿದ್ದು ಕೋಳಿನ ತಗೊಬಂದು ಮನೆಯಲ್ಲಿ ಬಿಟ್ಬಿಟ್ಟು ಫಸ್ಟು ಶೆಡ್ಡಲ್ಲಿ ಪೂಜೆ ಮಾಡಿ ಕೋಳಿಗಳನ್ನೆಲ್ಲ ಬಿಟ್ವಿ. ನೋಡಿ ಮರಿ ಕೋಳಿ ಮತ್ತು ಮನೆಯಲ್ಲಿ ಒಂದು ಸ್ವಲ್ಪ ಕೋಳಿಗಳಿದ್ವು, ಅವನ್ನು ತಂದು ಬಿಟ್ವಿ. ಆಮೇಲೆ ಇದು ನಮ್ಮ ಫ್ಯಾಮ್ಲಿ ಫೋಟೋ, ನಮ್ಮ ಯಜಮಾನ್ರು, ನಮ್ಮಿಬ್ಬರು ಮಕ್ಕಳು. ನೋಡಿ ಶೆಡ್ಡು ಇಷ್ಟು ಮಾತ್ರ ಕಟ್ಕೊಂಡು ಸಿಂಪಲ್ಲಾಗಿ ಸುತ್ತಕ್ಕೂ ಮೆಸ್ ಕಟ್ಟಿ ಮತ್ತು ಚೆನ್ನಾಗಿ ಎಲ್ಲ ಒಂದೊಂದೇ ಗಿಡ ಎಲ್ಲ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಮನೇಲಿದ್ದಿದ್ದು ಕೋಳಿಗಳು ಮಾತ್ರ ತಗೊಬಂದು ಹಾಕಿ ಸಂಕ್ರಾಂತಿ ಹಬ್ಬದ ದಿವಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದೆಲ್ಲ ಆದಮೇಲೆ ನೋಡಿ ಇವೆಲ್ಲ ಮನೇಲಿದ್ದಿದ್ದು ಕೋಳಿಗಳೇ, ಇವೆಲ್ಲ ಕಡ್ಡಿಗಳೆಲ್ಲ ಕಟ್ಟಿದ್ವಿ ಮರಿಗಳು ತಗೊಬರೋಣ ಅಂದ್ಬಿಟ್ಟು. ಸ್ಟಾರ್ಟ್ ಮಾಡಿ ಪೂಜೆ ಮಾಡಿ ಎಲ್ಲ ದೇವರ ಒಳ್ಳೇದು ಮಾಡಿ ಅಂದ್ಬಿಟ್ಟು ಸಾಯಿಬಾಬಾನೇ ಮತ್ತು ತಿರುಪತಿ ತಿಮ್ಮಪ್ಪನಿಗೆ ಬೇಡ್ಕೊಂಡು ಮತ್ತು ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದೊಂದು ಫೋಟೋ ಎಲ್ಲ ತಗೊಂಡ್ವಿ. ನೋಡಿ ಊರಿಂದ ಆಚೆ ಕಡೆ ಇರೋದು ದೂರನೇ ಇದೆ. ಆಮೇಲೆ ನಮ್ಮದು ಆಟೋ ಇದೆಯಲ್ಲ, ಆಟೋಗೆ ನೆರಳು ಬೇಕು ಅಂದ್ಬಿಟ್ಟು ಅದ್ರ ಪಕ್ಕದಲ್ಲೇ ಒಂದು ಶೆಡ್ ಹಾಕಿದ್ವಿ, ಗರಿ ಶೆಡ್ಡು. ನೋಡಿ ಈ ಥರ ಹಾಕ್ಕೊಂಡಿದ್ವಿ, ಇದಕ್ಕೆ ನೆರಳು ಬೇಕು ಅಂದ್ಬಿಟ್ಟು. ಆಮೇಲೆ ಟರ್ಕಿ ಕೋಳಿ ತಗೊಬಂದ್ವಿ ಮತ್ತು ಕರುಗಳೆರಡು ತಗೊಬಂದ್ವಿ. ನಮ್ಮನೇಲಿ ಇವಾಗ ಇದೇ ಇರೋದು. ನೋಡಿ ಕರುಗಳನ್ನ 2 ತಗೊಬಂದ್ವಿ. ಆಮೇಲೆ ಹೆಂಗೋ ನೆರಳಾಗುತ್ತೆ ಗಾಡಿಗಳು ನಿಲ್ಲಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅಂದ್ಬಿಟ್ಟು ಒಂದು 2 ನಾಯಿ ಮರಿಗಳನ್ನ ಕೂಡ ತಗೊಬಂದು ಸಾಕಿದ್ವಿ. ಮತ್ತು ಮರಿನ ಮೈಸೂರಿಂದ ತರಿಸಿದ್ವಿ, ಒಂದು 500 ಮರಿ ಸೋನಾಲಿ ಕೋಳಿ ಮರಿ ಇವು. ಅದನ್ನು ತರಿಸಿದ್ವಿ, 500 ಮರಿ ತರಿಸ್ಕೊಂಡು ಹಾಕ್ಕೊಂಡ್ವಿ ಒಳ್ಳೆ ದಿವಸ ನೋಡಿಕೊಂಡು. ಆಮೇಲೆ ಅವನ್ನೆಲ್ಲ ಚೆನ್ನಾಗಿ ಮೇಯಿಸ್ಕೊಂಡು ಅವಕ್ಕೆಲ್ಲ ಅನುಕೂಲ ಎಲ್ಲ ಮಾಡ್ಕೊಂಡಿದ್ವಿ. ಏನೇನು ಬೇಕೋ ಎಲ್ಲ ತರಿಸ್ಕೊಂಡು ಎಲ್ಲ ಅನುಕೂಲ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಗೀಡು ಎಲ್ಲ ತರಿಸ್ಕೊಂಡಿದ್ವಿ. ಅದಕ್ಕೆ ಅವರೇ ತಂದು ಕೊಟ್ಬಿಟ್ರಿ ಅಂತ ಹೇಳಿದ್ವಿ. ಅವತ್ತು ಸಂಜೆ ನೋಡಿ ಈ ಥರ ಇತ್ತು, ಲೈಟ್ ಹಾಕಿದ್ಮೇಲೆ ನೋಡೋದಕ್ಕೆ ತುಂಬ ಚೆನ್ನಾಗೇ ಇತ್ತು. 500 ಮರಿ ತರಿಸಿದ್ದಿದ್ದು. ಅದೇ ಸ್ವಲ್ಪ ದೊಡ್ಡವಾಯಿತು ಒಂದು ವಾರ ಆದಮೇಲೆ. ಆಮೇಲೆ ಅದರಲ್ಲಿ ಒಂದು ಘಟನೆ ನಡೀತು ನಮ್ಮದು. ಕುರಿಗಳನ್ನ ನಾಯಿಗಳು ಬಂದ್ಬಿಟ್ಟು ಫುಲ್ಲು ತಿಂದಾಕ್ತು. ನೋಡಿ ಆ ಸಂಪಲ್ಲೇ ಬಿದ್ದೋಗಿದೆ, 3 ನಾಯಿ ಬಿದ್ದೋಯ್ತು. ಮತ್ತು ಹತ್ತಕ್ಕಾಗ್ದಿರ ಅದ್ರ ಒಳಗಡೆ ಬಿದ್ದು ಸತ್ತೋಗಿದೆ. ಇಷ್ಟು ಕೋಳಿ ಮರಿನೆಲ್ಲ ತಿಂದಿಲ್ಲ, ಒದ್ರಿ ಬಿಸಾಕೈತೆ, ಎಲ್ಲ ಸಾಯಿಸಾಕಿದ್ವು. ಆಮೇಲೆ ಅದರಲ್ಲಿ ಸ್ವಲ್ಪ 150 ಮರಿ ಉಳಿದಿದ್ವು. ಆ ಉಳ್ದಿರೋ ಮರಿಗಳಲ್ಲಿ ನಿಧಾನಕ್ಕೂ ಸ್ವಲ್ಪ ದೊಡ್ಡ ಮಾಡಿದ್ವಿ. ಅದರಿಂದ ಒಂದು 50 ಕೋಳಿ ನಾವು ತಗೊಬಂದು ಜಾತಿ ಕೋಳಿನ, ನಾಟಿ ಕೋಳಿನೇ ತಗೊಬಂದು ಅದ್ರ ಜೊತೆಲಿ ಮಿಕ್ಸ್ ಮಾಡಿಕೊಂಡು ಮೇಯಿಸ್ಕೊಂಡ್ವಿ. ಅದು ನೋಡಿ ಸ್ವಲ್ಪನೇ ದೊಡ್ಡವಾಗ್ತಾ ಇದ್ದಾವೆ. ಆಮೇಲೆ ಸ್ವಲ್ಪ ಸೈಜ್ ದೊಡ್ಡವಾಯಿತು. ನೋಡಿ ಈ ಸೈಜ್ ಆಗಿದ್ದಾವೆ ಇವಾಗ ತುಂಬಾ 500 ಮರಿನಲ್ಲಿ ಇವಾಗ 200 ಮರಿ ಇಟ್ಕೊಂಡಿದ್ದೀವಿ. 200 ಇದೆ, 200 ಕೋಳಿ ಇದೆ. ನಮ್ಮ ದೇವರಿಷ್ಟೇ ಕೊಟ್ಟಿರೋದು ಅಂದ್ಬಿಟ್ಟು ಇವನ್ನೇ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಇವನ್ನೆಲ್ಲ ಇದು ಮಾಡ್ಕೊತ ಇದ್ದೀವಿ. ನೋಡಿ ಇಷ್ಟು ದೊಡ್ಡವಾಗಿದ್ದಾವೆ ಇವಾಗ ಸದ್ಯಕ್ಕೆ. ನಾವು ನಂಬ್ಕೊಂಡಿರೋ ದೇವರು ಯಾವುದೋ ಅಷ್ಟೋ ದೇವರು ಉಳಿಸಿದ್ದಾರೆ ನಮಗೆ. ತುಂಬಾ ಖುಷಿ, ಯಾವುದೋ ಇಷ್ಟು ಮಾತ್ರ ಉಳಿಸಿರೋದು ತುಂಬಾ ಖುಷಿ. ಆವಾಗ ಬಂದ್ಬಿಟ್ಟು 60,000 ಕೊಟ್ಬಿಟ್ಟು ತರಿಸಿದ್ದು. ಒಂದು ತಿಂಗಳು ಮರಿನ ತರಿಸಿದ್ದಕ್ಕೆ ಒಂದು ಮರಿಗೆ 110 ರೂಪಾಯಿ ಕೊಟ್ಟು ತಗೊಂಡಿದ್ವು. ಅವು ಎಲ್ಲ ಹೋಯ್ತು. ಇವಾಗ ಖಾಲಿ 200 ಮರಿ ಮಾತ್ರ ಮಿಕ್ಕಿದೆ. ಕೋಳಿನ ತಗೊಬಂದಿದ್ದು ಸ್ಟಾರ್ಟಿಂಗಲ್ಲೇ ಹಿಂಗಾಯಿತು. ಫಸ್ಟ್ 8 ಬಿದ್ದು ಆಮೇಲೆ ಅದರಲ್ಲಿ ನಾವು ಪಿಕಪ್ ಆಗೋಣ ಅಂದ್ಬಿಟ್ಟು
ದೇವರು ಇದರಲ್ಲೇ ಬಿದ್ದು ಎದ್ದು ಆಮೇಲೆ ಮಾಡೋಣ ಅಂದ್ಬಿಟ್ಟು ಇದರಲ್ಲೇ ಸ್ವಲ್ಪ ನಮ್ದಿದೇ ಕೆಲಸ ಈಗ ಮಾರಿದ್ದೀವಂದರೆ KG 500 ರೂಪಾಯಿ ಹಂಗೆ ತಗೊಂಡೋಗ್ತಾರೆ. ಇದೇ ನಮಗೆ ಲಾಭ ಬರೋದು. ಈ ಥರ ಬಿಟ್ಟಾಗ ನಾಯಿಗಳು ಬಂದು ತಿನ್ನಕ್ಕೆ 3 ತಿಂಗಳು ಸಾಕಿದ್ದೀವಿ ಅಂದರೆ KG 500 ರೂಪಾಯಿ ಹಂಗೆ ತಗೊತಾರೆ. ನಾಟಿ ಕೋಳಿ ರೇಟು ಜಾಸ್ತಿ, KG 500 ರೂಪಾಯಿ. ನಾವೆಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಈ ಸತಿ ಇವನ್ನೆಲ್ಲ ಕೊಟ್ಬಿಟ್ಟು ಮತ್ತೆ ಜಾಸ್ತಿ ಕೋಳಿನೇ ತಂದಾಕಂತೀವಿ. ಇವೇ ನಮ್ಮ ಜೀವನಕ್ಕಿರೋದು. ನಮ್ಮ ಸಾಯಿ ಇನ್ನೂ